ಅಲ್ಲಲ್ಲ ಸರ್, ಈಗ ನಿಮ್ಮನ್ನು ಸೇರಿದಂತೆ ಈಗ ಜಬ್ಬಾರ್ ಆಗ್ಬೋದು, ಈಗ ರೀಸೆಂಟ್ ಈಗ ಜಮೀರ್ ಅಹಮದ್ ಅವ್ರಿಗೂ ಏನೋ ತೆಗಿಬೇಕು ಈ ಥರ ನೋಟಿಸ್ ಎಲ್ಲ ಇದಾಗ್ತಿದೆ ಅಂತೆ. ಸೊ ಟಾರ್ಗೆಟ್ ಮಾಡ್ತಿದ್ದಾರಾ ಅಂತ ನಿಮ್ಮಲ್ಲಿ ಸಿದ್ದರಾಮಯ್ಯ? ಕಾಂಗ್ರೆಸ್ ಪಕ್ಷ ಅಂದರೆ ಶಿಸ್ತಿನ ಪಕ್ಷ. ಈ ಶಿಸ್ತು ಜಾರಿ ಮಾಡುವಾಗ ಈಗ ಸದ್ಗುರು ರಾಹುಲ್ ಗಾಂಧಿನ ಹೇಳಿದ್ರು. ಯಾರು ನನಗೆ ರಾಹುಲ್ ಗಾಂಧಿ ಐ ಡೋಂಟ್ ನೋ ಹೂ ಇಸ್ ರಾಹುಲ್ ಗಾಂಧಿ ಅಂತ ಹೇಳಿದ್ರು. ಅವನ ಜೊತೆಯಲ್ಲಿ ಹೋಗಿ ಕೂತ್ಕೊಂಡಿದ್ದಕ್ಕೆ ಶಿಸ್ತು ಮೀರೋದಿಲ್ವಾ? ಅಂಥದ್ದೆಲ್ಲ ಈಗ ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ ಅಂತಕ್ಕಂಥದ್ದು ಗಾದೆ ಇದೆ. ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗೋದಿಲ್ಲ. ಈಗ ಆ ಥರ ನಡೀತದೆ, ನಡವಳಿಕೆನೂ ಹಂಗೆ ಇದ್ದಾವೆ. ನಡೀರಿ ನೋಡಿ. ಮುಂದಿನ ನನಗಿರೋ ಮಾಹಿತಿ ಪ್ರಕಾರ 2 ಲಕ್ಷ ಜನಸಂಖ್ಯೆಗೆ ಒಂದು ವಿಧಾನಸಭೆ ಕಾನ್ಸ್ಟಿಟ್ಯೂನ್ಸಿ ಮಾಡ್ತಾರೆ, 10 ಲಕ್ಷ ಜನಸಂಖ್ಯೆಗೆ ಒಂದು ಲೋಕಸಭೆ ಮಾಡ್ತಾರೆ, ಮತ್ತು ಮಹಿಳಾ ಮೀಸಲಾತಿನೂ ಇಡ್ತಾರೆ. ಗೊತ್ತಾಯ್ತಾ? ಮಹಿಳಾ ಮೀಸಲಾತಿ ಬರೀ ಜನರಲ್ ಕ್ಯಾಟಗರಿಗೆ ಮೀಸಲಾತಿ ಅಲ್ಲ, ಅದು ಈವನ್ SC-ನಲ್ಲೂ ಬರ್ತವೆ, ಅದು ನಮ್ಮ ವರ್ಟಿಕಲ್ ರಿಸರ್ವೇಷನ್ನು ಕೂಡ ಬರ್ತದೆ, ST-ದಲ್ಲೂ ಕೂಡ ಬರ್ತದೆ. ಹೀಗೆ ಮಹಿಳಾ ಮೀಸಲಾತಿದ್ದು ಬಿಲ್ಲು 15, 16, 17 3 ದಿವಸ ಲೋಕಸಭೆ ವಿಶೇಷ ಅಧಿವೇಶನ ಅದಕ್ಕೋಸ್ಕರನೇ ಕರೆದಿದ್ದಾರೆ. ನಿನ್ನೆ ಮೋದಿಯವ್ರ ಭಾಷಣ ಕೇಳಿದೆ ನಾನು. ದಿಸ್ ಇಸ್ ದ ಹೈ ಟೈಮ್, ಈಗ ನಾವು ಜಾರಿ ಮಾಡ್ತೀವಿ ಮೀಸಲಾತಿ ಅಂತ ಹೇಳಿದರೆ ಮಾಡಲಿ, ಒಳ್ಳೇದದು. ಸ್ವಾಗತ ಮಾಡ್ತೀರಾ ಸರ್? ನಾನು ಸ್ವಾಗತ ಮಾಡೋದಲ್ರಿ, ನಮ್ಮ ಪಕ್ಷ ಈಗಾಗಲೇ 20 ವರ್ಷದ ಮುಂಚೆನೇ ಮಾಡಬೇಕಂತ ಪ್ರಯತ್ನ ಮಾಡಿದ್ರು. ಅವಾಗ ಮನಮೋಹನ್ ಸಿಂಗ್ ಕಾಲದಲ್ಲೇ ಮಾಡಿದ್ರು. ಶರದ್ ಯಾದವ್ ಅಂತ ಹೆಸರು ಕೇಳಿದ್ರಿ, ಅವರು JDU ಫ್ಲೋರ್ ಲೀಡರ್ ಇದ್ದರು. ಅವರು ಹಿಂದಿನಲ್ಲಿ ಹೇಳಿದ್ರು, ಓ ಬಿಲ್ ಆಯಾ ತೋ ಮೈ ಇದರಿ ಜಹರ್ ಪಿ ಜಾತಾ ಹೂँ ಅಂತ ಹೇಳಿದ್ರು. ಜಹರ್ ಅಂದರೆ ವಿಷ, ನಾನು ಇಲ್ಲೇ ವಿಷ ಕುಡಿದ್ಬಿಡ್ತೀನಿ ಅಂದರು. ಎಲ್ಲ ನಡೆದಿದ್ದಾವೆ. ಈಗ BJP ಆಡಳಿತ ಪಕ್ಷನೂ ಕೂಡ ಮಹಿಳಾ ಮೀಸಲಾತಿಗೆ ಪರ ಇದೆ, ಕಾಂಗ್ರೆಸ್ಸು ಕೂಡ ಪರ ಇದೆ. ಅದರಿಂದ ಏನು ತೊಂದರೆ ಇಲ್ಲ, ಆ ಬಿಲ್ ಪಾಸ್ ಆಗ್ತದೆ, ಜಾರಿಗೂ ಬರ್ತದೆ. ಡೆಲ್ಲಿಗೆ ಹೋಗ್ಬೇಕು ಅಂತ ಮನಸ್ಸಿಗೆ ಬಂದರೆ ಹೋಗ್ತೀರಿ. ಈಗ ಹೋಗಿ ಬರಲಿ ಡೆಲ್ಲಿಗೇನು ಅವ್ರು ಯಾವ್ಯಾವ ಸ್ಥಾನಕ್ಕನ ಹೋಗಿರ್ಲಪ್ಪ, ನಮ್ದೇನಿಲ್ಲ. ನಾವು ಯಾವತ್ತೂ ಅಧಿಕಾರ ಹುಡುಕೊಂಡು ಹೋದವನಲ್ಲ. ಅಧಿಕಾರ ಬಂದು ಸ್ವೀಕಾರ ಮಾಡ್ತೀನಿ, ಅಧಿಕಾರದ ಲಾಭ ಬಡ ಜನಕ್ಕೆ ಮುಟ್ಟಿಸ್ತೇನೆ. ನಾನು ಸ್ವಂತಕ್ಕೆ ಯಾವಾಗಲೂ ಉಪಯೋಗ ಮಾಡ್ಕೊಳ್ಳಲ್ಲ. ಅದು ನಾನು ನಡಕ್ಕೆ ಬಂದಿರ್ತಕ್ಕಂಥ ದಾರಿ. ಈಗಲೂ ಅಷ್ಟೇ, ಮುಂದಕ್ಕೂ ಅಷ್ಟೇ. ನಡೀರಿ. ನೋಡಿ ಮಧುಗಿರಿ ಅಂತಂದರೆ ಇಲ್ಲೂ ಜನನೇ ಇರೋದು, ಬೇರೆ ಕಡೆನೂ ಜನನೇ ಇರೋದು. ಅಲ್ಲಿನೂ ಕೂಡ ಈ ಥರ ಘಟನೆಗಳು ನಡೆದಿರ್ತವೆ, ಇಲ್ಲಿನೂ ಕೂಡ ನಡೆದಿರ್ತವೆ. ಏನೇ ಘಟನೆಗಳು ಕಾನೂನು ಬಾಹಿರವಾಗಿ ನಡೆದಿದ್ರು ಕೂಡ ಕಾನೂನಿನ ಕ್ರಮ ಯಾರೇ ಇದ್ರೂ ಕೂಡ ನಿರ್ದಾಕ್ಷಿಣ್ಯವಾಗಿ ಜರುಗಿಸ್ತಾರೆ. ಅಂದ್ರೆ AG ಆಡಿಟ್ ವರದಿನ ಕೊಟ್ಟಿದ್ರು ಅಧಿಕಾರಿಗಳು ಅದನ್ನ ಬ್ಯಾಲೆನ್ಸಿವ್ ಆಗಿ ಅವರನ್ನು ರಕ್ಷಣೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಅಂತ ನೋಡ್ರಿ. ಯಾರ್ಯಾರು ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ. ಯಾರು ತಪ್ಪಿತಸ್ಥರಿದ್ದಾರೆ, ತಪ್ಪಿತಸ್ಥರಿಗೆ ಶಿಕ್ಷೆನೂ ಆಗ್ತದೆ, ಅವ್ರ ಆಸ್ತಿನೂ ಕೂಡ ಸರ್ಕಾರ ಮಟ್ಕೋಲು ಹಾಕೊಳ್ತಕ್ಕಂಥ ಕ್ರಮನೂ ಕೂಡ ಮಾಡ್ತಾರೆ. ಅದ್ರ ಬಗ್ಗೆ ನನಗೆ ವಿಶ್ವಾಸ ಇದೆ. ಓಕೆ ಸರ್, ಥ್ಯಾಂಕ್ ಯು.